ಇದೀಗ ಬರ್ತಿರುವಂತ ಮೇಜರ್ ಬ್ರೇಕಿಂಗ್ ನ್ಯೂಸ್. ಮಂಡ್ಯದಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಅಪ್ರಾಪ್ತ ಹಿಂದೂ ಬಾಲಕಿ ಜೊತೆ ಅನ್ಯ ಕೋಮಿನ ಯುವಕನ ಲವ್ವಿ ಡವಿ. ಅಪ್ರಾಪ್ತೆಯನ್ನ ಪ್ರೀತಿ ಹೆಸರಲ್ಲಿ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಯುವಕ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಘಟನೆ ಇದು. ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆಯನ್ನ ಕರೆದುಕೊಂಡು ಹೋಗಿದ್ದಂತ ಮುಸ್ಲಿಂ ಯುವಕ ಸೈಯದ್ ತಬ್ರೀಜ್ ಎಂಬಾತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಮಂಡ್ಯದಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಇದು. ಅಪ್ರಾಪ್ತ ಹಿಂದೂ ಬಾಲಕಿ ಜೊತೆ ಅನ್ಯ ಕೋಮಿನ ಯುವಕನ ಲವ್ವಿ ಡವ್ವಿ. ಅಪ್ರಾಪ್ತೆಯನ್ನ ಪ್ರೀತಿ ಹೆಸರಲ್ಲಿ ಪುಸಲಾಯಿಸಿ ಅನ್ಯ ಕೋಮಿನ ಯುವಕ ಕರೆದುಕೊಂಡು ಹೋಗಿದ್ದಾನೆ ಎನ್ನುವ ಗಂಭೀರವಾದಂತಹ ಆರೋಪ ಇದು. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಬೆಳಕಿಗೆ ಬಂದಂತಹ ಘಟನೆ. ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆಯನ್ನ ಕರೆದುಕೊಂಡು ಹೋಗಿರುವಂತಹ ಮುಸ್ಲಿಂ ಯುವಕ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿರುವಂತದ್ದು. ನೋಡಿ, ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜನ ಜಮಾಯಿಸಿದ್ದಾರೆ. ಅನ್ಯ ಕೋಮಿನ ಯುವಕನೊಬ್ಬ ಅಪ್ರಾಪ್ತ ಹಿಂದೂ ಬಾಲಕಿಯ ಪ್ರೀತಿಸಿ ಆಕೆಯನ್ನ ಕರೆದುಕೊಂಡು ಹೋಗಿರುವಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಕೆಆರ್ ಪೇಟೆಯಲ್ಲಿ ನಡೆದಿರುವಂತ ಮಂಡ್ಯದ ಕೆಆರ್ ಪೇಟೆಯಲ್ಲಿ ನಡೆದಿರುವಂತ ಘಟನೆ ಇದು. ಈ ಲವ್ ಜಿಹಾದ್ ಅಂದ್ರೆ ಏನು? ಈ ಪ್ರೀತಿ ಹೆಸರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಯಾವ ಉದ್ದೇಶಕ್ಕೋಸ್ಕರ ಟಾರ್ಗೆಟ್ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲೆಲ್ಲಿ ಆ ಹೆಣ್ಣು ಮಕ್ಕಳನ್ನ ನರಕದ ಕೂಪಕ್ಕೆ ತಳ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಹಿಂದೆನೂ ಸಹ ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ದೀವಿ. ಬಂಧುಗಳೇ, ಈಗ ನಡೆದಿರತಕ್ಕಂಥ ಕೃತ್ಯದಲ್ಲಿ ಕೆಆರ್ ಪೇಟೆ ಟೌನ್ನ ಒಂದು ಹೆಣ್ಣುಮಗಳು ಕೇವಲ 14ರಿಂದ 15 ವರ್ಷದ ಬಾಲಕಿ. ಆ ಬಾಲಕಿ ಮೇಲೆ ಆ ದುಷ್ಟ ಇಂತಹ ಕೆಟ್ಟ ವಿಚಾರ ಇಟ್ಕೊಂಡು ಅವಳನ್ನ ಪ್ರೀತಿ ಹೆಸರಲ್ಲಿ ಕರ್ಕೊಂಡೋಗಿದ್ದಾನೆ ಅಂತಂದರೆ ಇದರ ಹಿನ್ನೆಲೆ ಏನು? ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ? ಇದರಿಂದ ಯಾವ ಭಯೋತ್ಪಾದಕ ಸಂಘಟನೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಭೇದಿಸಬೇಕು. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಇದು ಕೇವಲ ಪೊಲೀಸ್ ತನಿಖೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ನನಗನ್ನಿಸ್ತದೆ ಇದು ರಾಷ್ಟ್ರೀಯ ತನಿಖಾ ತಂಡ ಅಂದರೆ NIA ಇಂದನೇ ಇದು ತನಿಖೆ ಆದರೆ ಸೂಕ್ತ. ಇದನ್ನು ನಾವೆಲ್ಲರೂ ಸಹ ಭೇದಿಸಬೇಕು. ಹಾಗೆ